ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮುತ್ತು ಬರ್ತಡೇ ಇತ್ತಲ್ವ, ಅದ್ರ ದಿನ ಬೆಳಗಿನ ಜಾವ 3 ಗಂಟೆಗೆ ನಾವು ಪೂಜೆ ಮಾಡ್ತಿದ್ವಿ. ಅದನ್ನು ಡೈಲಿ ವ್ಲಾಗಾಗಿ ಮಾಡ್ತಾಯಿದ್ದೀನಿ. ಅಲ್ಲಿ ದೇವ್ರನ್ನೆಲ್ಲ ಒಪ್ಪಿಸ್ಕೊಂಡು 3 ಗಂಟೆ 4 ಗಂಟೆ ಆಗಿತ್ತೇನೋ ಅರೌಂಡ್. ಅಂಥ ಟೈಮಲ್ಲಿ ನಾವು ದೇವ್ರನ್ನ ಮುತ್ತರಾಯ ಸ್ವಾಮಿನ ಒಪ್ಪಿಸ್ಕೊಂಡು ಮರಿ ಕಟ್ ಮಾಡೋಕ್ಕೆ ದೇವ್ರನ್ನ ಕೇಳ್ತಿದ್ದೀವಿ. ಆವಾಗ ಪೂಜೆ ಮಾಡ್ಕೊಂಡಿರೋದು ಇದು. ಅಲ್ಲೆಲ್ಲ ಮರಿ ಅದ್ರ ಮೇಲೆ ನಾವು ದೇವಸ್ಥಾನಕ್ಕೆ ಬಂದು ಅಭಿಷೇಕನ ಮಾಡಿಸಿ ಪೂಜೆ ಎಲ್ಲ ಅಲಂಕಾರ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಅವಲಕ್ಕಿ ಪ್ರಸಾದ ಎಲ್ಲ ಅಲ್ಲೆಲ್ಲ ಶೇರ್ ಮಾಡಿಬಿಟ್ಟು ಬೆಳಗ್ಗೆ 6 ಗಂಟೆ ಒಳಗಡೆನೇ ಹೋಗಿದ್ವಿ. ನಾವು ಬರೋಷ್ಟರಲ್ಲಿ ಇಷ್ಟು ಬೆಳಕಾಗಿತ್ತು. ಆಮೇಲೆ ಅಲ್ಲೆಲ್ಲ ಮುತ್ತರಾಯ ಸ್ವಾಮಿಗೆ ಇಲ್ಲೊಂದು ಮರಿ ಒಪ್ಪಿಸ್ಕೊಂಡು ಪೂಜೆ ಎಲ್ಲ ದೇವ್ರಿಗೆಲ್ಲ ತೀರ್ಥ ಹಾಕ್ಬಿಟ್ಟು ಮರಿ ಒಪ್ಪಿಸ್ಕೊಳ್ತಾ ಇದ್ವಿ. ಸಿಂಪಲ್ಲಾಗಿ ಒಂದು ಕುರ್ತಾ ಸೆಟ್ ಹಾಕ್ಕೊಂಡು ಹೋಗಿದ್ದೆ. ಬೆಳಗ್ಗೆ ಮಾರ್ನಿಂಗ್ 3 ಗಂಟೆಗೆ ಎದ್ದು ಎಲ್ಲ ರೆಡಿಯಾಗಿ ಬಿದ್ದು ಅದಕ್ಕೋಸ್ಕರ ಕಂಫರ್ಟೇಬಲ್ ಇರೋದು ಒಂದು ಚೂಡಿದಾರ್ ಸೆಟ್ ಹಾಕ್ಕೊಂಡು ಹೋಗಿದ್ದೆ. ಅದೇ ನೋಡಿ ದೇವಸ್ಥಾನ. ಆ ಕಡೆ ಅಡುಗೆ ಮಾಡೋದು ಪ್ರಸಾದ ಮಾಡೋದು ಇದು ಆಪೋಸಿಟೇ ಚೌಟ್ರಿ ಇರೋದು. ಆಮೇಲೆಲ್ಲ ಹೋಗಿ ಟಿಫನ್ ಎಲ್ಲ ಮಾಡ್ಕೊಂಡು ಮನೆಗೆ ಹೋಗಿ ಟಿಫನ್ ಎಲ್ಲ ಮಾಡಿಕೊಂಡು ಬಂದು ರೆಡಿ ಆದೆ. ಅದೆಲ್ಲ ಮೇಕಪ್ ಬಂದಿದ್ದರು 8:30ಗೆಲ್ಲ ರೆಡಿ ಆಗಿಬಿಟ್ಟು ಅದನ್ನೆಲ್ಲ ವೀಡಿಯೋ ಮಾಡ್ಕೊಳ್ಳೋಕೆ ಹೋಗಿಲ್ಲ. ಆಮೇಲೆ ಒಂದು ಸ್ವಲ್ಪ ಫೋಟೋಶೂಟ್ ನಡೀತಿದ್ದಲ್ಲ, ಬಂದ ತಕ್ಷಣ ಆವಾಗೆಲ್ಲ ನಾನು ಸ್ವಲ್ಪ ಫೋಟೋಸ್ ತೊಗೊಂಡೆ. ಆಮೇಲೆ ಫಂಕ್ಷನ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡೋದು. ನಾನು ಕೂಡ ಬ್ಯುಸಿ ಆಗೋದೆ, ವೀಡಿಯೋ ಮಾಡ್ಕೊಳೋಕ್ಕಾಗಿಲ್ಲ. ಫೋಟೋ ತೊಗೊಂಡು ನೆಕ್ಸ್ಟ್ ಮನೆಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಹಾಗೆ ಒಂದು ಪೋನಿ ಹಾಕಿದೆ. ಸೆಟ್ ಮಾಡಿದ್ರಲ್ವ, ಅದಕ್ಕೆ ಒಂದು ಪೋನಿ ಹಾಕಿದೆ. ಚೆನ್ನಾಗಿ ಕಾಣಿಸ್ತಿತ್ತು. ಅದನ್ನ ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ. ಅದು ಸಂಡೇ ಆಗಿ ಫಂಕ್ಷನ್. ಟ್ಯೂಸ್ಡೇ ಫುಲ್ ಬಿಸಿ ಆಗಿದ್ದೆ. ಆಮೇಲೆ ಡ್ರಿಂಕ್ಸ್ ಮತ್ತು ಫ್ರೆಂಚ್ ಫ್ರೈಸ್, ಪಾನಿಪುರಿ, ಇದು ವೆಡ್ನೆಸ್ಡೇ ಈವ್ನಿಂಗ್ ಒಂದು ರಿಸೆಪ್ಷನ್ ಇತ್ತು ರಾಮನಗರದಲ್ಲಿ. ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ನೋಡಿ ಮೂನ್ ಯಾವ ರೀತಿ ಕಾಣಿಸ್ತಿದೆ ಅಂತ. ಅದಕ್ಕೋಸ್ಕರ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಈ ರೀತಿ ಡೆಕೋರೇಷನ್ ಎಲ್ಲ ಮಾಡಿದ್ರು, ಚೆನ್ನಾಗಿತ್ತು. ವಿಶ್ ಮಾಡಿಬಿಟ್ಟು ಫೋಟೋಸ್ ತೊಗೊಂಡು ಸ್ಟೇಜ್ ಮೇಲೆ ಹೋಗಿ ಫೋಟೋಸ್ ತೊಗೊಂಡು ಬಂದ್ವಿ. ಆಮೇಲೆ ಮುತ್ತುದು ಈ ಥರ ಡ್ರೆಸ್ ಕೋಡ್ ಇತ್ತು, ಚೆನ್ನಾಗಿತ್ತು. ಔಟ್ಫಿಟ್ ಚೆನ್ನಾಗಿ ಬಂದಿತ್ತು. ಆಮೇಲೆ ಊಟ ಮಾಡ್ಕೊಂಡು ಊಟಕ್ಕೆ ಮಸಾಲೆ ದೋಸೆ, ಪಲಾವ್, ಸ್ವೀಟ್ಸ್ ಎಲ್ಲ ಇತ್ತು. ರೊಟ್ಟಿನೂ ಕೂಡ ಮಾಡಿದ್ದು, ಜೋಳದ ರೊಟ್ಟಿ ಚೆನ್ನಾಗಿತ್ತು. ನಾನು ಕೂಡ ಒಂದು ಗಾಗ್ರಾ ಟೈಪ್ ಹಾಕ್ಕೊಂಡು ಹೋಗಿದ್ದೆ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ಡೆಕೋರೇಷನ್ ಮಾಡಿರ್ತಾರಲ್ವ, ಅಲ್ಲೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ಫೋಟೋಸ್ ಪಿಕ್ ಮಾಡಿಕೊಂಡು ಯಾವುದೂ ವೀಡಿಯೋಸ್ ಮಾಡ್ಕೊಳಕ್ಕಾಗಿಲ್ಲ, ಜಸ್ಟ್ ಫೋಟೋಸ್ ತೊಗೊಂಡು ಬಂದೆ. ಹಾಕ್ಕೊಂಡು ಹೋಗಿದ್ದೆ. ಬರಬೇಕಾದ್ರೆ ರಾಮನಗರ ಬಂದಮೇಲೆ ನೀವೇ ನೋಡಿರ್ತೀರ, ಅಲ್ಲಿ ಸ್ಟ್ಯಾಚ್ಯೂಸ್ ನಾನು ಆಂಜನೇಯ ಸ್ಟ್ಯಾಚ್ಯೂ ನೋಡಿದೆ. ಒಂದು ಟವರ್ ಅಂತ ಬರುತ್ತೆ, ಅಲ್ಲಿ ನೋಡ್ಕೊಂಡು ಬಂದ್ವಿ. ಮಾಡ್ತಿದ್ರೆ ಒಂದು ಬೇಡ ಬರೋಂಗೆ ಆಗ್ತಿತ್ತು. ಮತ್ತು ಸಲಾಡ್ಸು, ಆಮೇಲೆ ಲಡ್ಡು ಹಾಕಿದ್ರು, ಮತ್ತು ಇನ್ನೊಂದೇನೋ ಸ್ವೀಟ್ ಹಾಕಿದ್ರು, ಪಾಯಸ, ಪಲಾವ್, ರಸಮ್ ಚೆನ್ನಾಗಿತ್ತು. ಊಟ ಎಲ್ಲ ಮಾಡಿಕೊಂಡು ಬಂದ್ವಿ ಮನೆ ಕಡೆ.